ಮೇಕೆದಾಟು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ. ಡ್ಯಾಂ ಕಟ್ಟೋದ್ರಿಂದ 67 ಟಿಎಂಸಿ ನೀರನ್ನು ಸಂಗ್ರಹಿಸಿಡೋದಕ್ಕೆ ಸಾಧ್ಯ. ವಿಧಾನಸೌಧದಲ್ಲಿ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂತಹ ಹೇಳಿಕೆ ಇದು. ಸದ್ಯಕ್ಕೆ 2 ತಿಂಗಳಿಗೆ ನೀರಿನ ಸಮಸ್ಯೆ ಇಲ್ಲ. ತಮಿಳುನಾಡಿಗೆ ನಿಗದಿಯಾಗಿರೋ ನೀರು ಕೊಡೋಣ, ನಮ್ಗೆ ಎಷ್ಟು ನೀರು ಬೇಕೋ ಅದು ಇಟ್ಕೊಳ್ಳೋಣ. ಕೆಆರ್ಎಸ್ ಒಳಹರಿವು 11 ಟಿಎಂಸಿ ಇದೆ. ಕಬಿನಿ ಜಲಾಶಯದಲ್ಲಿ 5 ಟಿಎಂಸಿ ಇದೆ. ಕುಡಿಯುವ ನೀರು ಬಿಟ್ಟು 3 ಟಿಎಂಸಿ ಹೆಚ್ಚುವರಿ ಇದೆ ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಕೊಟ್ಟಿರುವಂಥ ಹೇಳಿಕೆ ಇದು. ಮೇಕೆದಾಟು ಇದೆಯಲ್ಲ, ಮೇಕೆದಾಟು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ. ಡ್ಯಾಮ್ ಕಟ್ಟೋದ್ರಿಂದ 67 ಟಿಎಂಸಿ ನೀರನ್ನು ಸಂಗ್ರಹ ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯವಿದೆ ಅಂತ ಹೇಳಿ ವಿಧಾನಸೌಧದಲ್ಲಿ ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ 2 ತಿಂಗಳಿಗೆ ಏನೂ ನೀರಿನ ಸಮಸ್ಯೆ ಇಲ್ಲ. ತಮಿಳುನಾಡಿಗೆ ನಿಗದಿಯಾಗಿರೋ ನೀರು ಕೊಡೋಣ, ನಮಗೆ ಎಷ್ಟು ನೀರು ಬೇಕೋ ಅದನ್ನು ಇಟ್ಕೊಳ್ಳೋಣ. ಕೆಆರ್ಎಸ್ ಒಳ ಹರಿವು ಸದ್ಯಕ್ಕೆ 11 ಟಿಎಂಸಿ ಇದೆ. ಕಬಿನಿ ಜಲಾಶಯದಲ್ಲಿ 5 ಟಿಎಂಸಿ ಇದೆ. ಕುಡಿಯುವ ನೀರು ಬಿಟ್ಟು 3 ಟಿಎಂಸಿ ಹೆಚ್ಚುವರಿ ಇದೆ ಅಂತ ಹೇಳಿರೋದಿಲ್ಲಿ ರಾಮಲಿಂಗಾರೆಡ್ಡಿ. ಇನ್ನು ಸದ್ಯಕ್ಕೆ ಈಗ ಒಂದೊಂದು ಕಡೆ ಮಾನ್ಸೂನ್ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆ ಬರ್ತಾ ಇಲ್ಲ. ಕೆಲವೊಂದು ಕಡೆ ಈಗಲೂ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಇದೆಲ್ಲ ವಿಚಾರಗಳ ಕುರಿತಂತೆ ಮೇಕೆದಾಟು ನಮ್ಮ ಮಹತ್ವಾಕಾಂಕ್ಷಿ ಯೋಜನೆ. ಡ್ಯಾಮ್ ಕಟ್ಟೋದ್ರಿಂದ ಈಗ ನಮ್ಮಲ್ಲಿ 67 ಟಿಎಂಸಿ ನೀರನ್ನು ನಾವು ಶೇಖರಣೆ ಮಾಡಿಡ್ಬೋದು, ಸಂಗ್ರಹ ಮಾಡೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಸದ್ಯಕ್ಕೆ 2 ತಿಂಗಳಿಗೆ ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಏನು ಕತೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಮಳೆ ಬಂದೇ ಬರುತ್ತೆ, ಬರಲ್ಲ, ಅಥವಾ ಬಂದರೂ ಯಾವ ಕಡೆ ಬರುತ್ತೆ ಹೇಳೋಕ್ಕಾಗಲ್ಲ. ತಮಿಳುನಾಡಿಗೆ ನಿಗದಿಯಾಗಿರುವಂಥ ನೀರನ್ನ ಕೊಟ್ಬಿಡೋಣ, ನಮ್ಗೆ ಎಷ್ಟು ಬೇಕೋ, ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಇಟ್ಕೊಳ್ಳೋಣ. ಕೆಆರ್ಎಸ್ ಒಳಹರಿವು 11 ಟಿಎಂಸಿ ಇದೆ. ಕಬಿನಿ ಜಲಾಶಯದಲ್ಲಿ 5 ಟಿಎಂಸಿ ಇದೆ. ಕುಡಿಯುವ ನೀರು ಬಿಟ್ಟು 3 ಟಿಎಂಸಿ ಹೆಚ್ಚುವರಿ ಇದೆ ಅಂತ ಮಾತನಾಡಿದ್ದಾರೆ ರಾಮಲಿಂಗಾರೆಡ್ಡಿ. ಟಿಎಂಸಿ ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತು ನಮಗೆ 400 ಮೆಗಾವಾಟಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತು ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನು ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಉದಾಹರಣೆಗೆ ಜೂನಲ್ಲಿ 9.19 ಟಿಎಂಸಿ ನೀರು ಬಿಡಬೇಕು ಅಂತಿದೆ. ಜುಲೈಯಲ್ಲಿ 31.24 ಟಿಎಂಸಿ, ಆಗಸ್ಟಲ್ಲಿ 45.95 ಟಿಎಂಸಿ, ಸೆಪ್ಟೆಂಬರಲ್ಲಿ 36 ಟಿಎಂಸಿ, ಅಕ್ಟೋಬರಲ್ಲಿ 20 ಟಿಎಂಸಿ, ನವಂಬರಲ್ಲಿ 13 ಟಿಎಂಸಿ, ಡಿಸೆಂಬರಲ್ಲಿ 7, ಆಮೇಲೆ 2 ಟಿಎಂಸಿ 2.5 ಟಿಎಂಸಿ ಕೊಡಬೇಕು ಅಂತ ಹಿಂದೆ. ಈಗ ನಮ್ಮ ಮೇಕೆದಾಟು ಯೋಜನೆ ಇದು ನಮ್ಮ ಮಹತ್ವಾಕಾಂಕ್ಷೆಯ ಯೋಜನೆ. ಇದು ಹೊಸ ಡ್ಯಾಮ್ ಕಟ್ಟಬೇಕು ಅಂತ. ಇದು ಬರೀ ಸ್ಟೋರೇಜ್ ಅಷ್ಟೇ. ಇದರಿಂದ ಬೆಂಗಳೂರಿಗೆ ನಮಗೆ 4.75 ಟಿಎಂಸಿ ನೀರು ಕುಡಿಯೋದಕ್ಕೆ ನಮಗೆ ನೀರು ಸಿಗುತ್ತೆ. ವ್ಯವಸಾಯಕ್ಕೆ ಯಾವ ನೀರು ನಮಗೆ ಸಿಗೋದಿಲ್ಲ ಇದರಲ್ಲಿ. ಮತ್ತು ನಮಗೆ 400 ಮೆಗಾವಾಟಷ್ಟು ವಿದ್ಯುತ್ ಉತ್ಪಾದನೆ ಆಗುತ್ತೆ. ಮತ್ತು ಸಹಜವಾಗಿ 3-4 ವರ್ಷ 5 ವರ್ಷಕ್ಕೊಮ್ಮೆ ಮಳೆ ಕಡಿಮೆ ಆಗುತ್ತೆ. ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನಾವು ಸೆಂಟ್ರಲ್ ಅವ್ರಿಗೇನು ಅಲೋಕೇಶನ್ ಆಗಿದೆಯಲ್ಲ, ನೀರಾಗಿದೆಯಲ್ಲ, ಅದನ್ನು ಮಂತ್ಲಿ ವೈಸ್ ಬಿಡಬೇಕು ಅಂತ ಇರುತ್ತೆ. ಉದಾಹರಣೆಗೆ ಜೂನಲ್ಲಿ 9.19 ಟಿಎಂಸಿ ನೀರು ಬಿಡಬೇಕು ಅಂತಿದೆ. ಜುಲೈಯಲ್ಲಿ 31.24 ಟಿಎಂಸಿ, ಆಗಸ್ಟಲ್ಲಿ 45.95 ಟಿಎಂಸಿ, ಸೆಪ್ಟೆಂಬರಲ್ಲಿ 36 ಟಿಎಂಸಿ, ಅಕ್ಟೋಬರಲ್ಲಿ 20 ಟಿಎಂಸಿ, ನವಂಬರಲ್ಲಿ 13 ಟಿಎಂಸಿ, ಡಿಸೆಂಬರಲ್ಲಿ 7, ಆಮೇಲೆ 2.5 ಟಿಎಂಸಿ 2.5 ಟಿಎಂಸಿ ಕೊಡಬೇಕು ಅಂತ ಹಿಂದೆ